ನಮ್ ಮದ್ವೆಗೆ ನೀನೇ ದಿಕ್ ತೋರ್ಸಿದ್ಯಾ. ನಿನ್ ಮಗಳಿಗೆ ನೀನು ಆಶೀರ್ವಾದ ಮಾಡಿದ್ಯಾ, ನಮ್ ಜೊತೆನೆ ನಿಂತಿದ್ಯಾ. ಅದೇ ಥರ ಆ ಮಾಯಿಂದ ನಮ್ ಕುಟುಂಬದವರನ್ನ ಕಾಪಾಡಮ್ಮ, ಕಾಪಾಡು. ಅಷ್ಟಕ್ಕೂ ದೇವ್ರನ್ನೇ ನಂಬದೇ ಇರೋ ನಾನು ಇವತ್ತು ದೇವ್ರು ನಂಬ್ತಾ ಇದ್ದೀನಿ ಅಂದ್ರೆ ಅದು ನಿಮ್ಮಿಬ್ರು ಮಧ್ಯೆ ಇರೋ ಪ್ರೀತಿ ನೋಡಿ ತಾಯಿ. ನಿನ್ ಭಕ್ತೆ ನಮ್ಮಮ್ಮ ಮಹಾದೇವಿ ಪ್ರೀತಿನ ನಾನು ನೋಡೋದಕ್ಕಾಗ್ಲಿಲ್ಲ. ಇವಾಗ ನಮ್ಮಮ್ಮ ನನಗ್ ಬೇಕು ಅನ್ನಿಸ್ತಾ ಇದೆ. ಅದು ಅಲ್ಲದೆ ಸ್ವಾಮಿಗಳು ನನ್ನ ಹೊಟ್ಟೆಲಿ ನಮ್ಮಮ್ಮ ಹುಟ್ತಾರೆ ಅಂತ ಹೇಳಿದ್ದಾರೆ. ಆ ಮಾತು ನಿಜ ಅಂತ ನಿನ್ ಬಾಯಾರೆ ಕೇಳ್ಬೇಕು ಅಂತಿದೆ ಅಮ್ಮ. ಹೇಳಮ್ಮ, ನಮ್ಮಮ್ಮ ನನ್ನ ಹೊಟ್ಟೆನಲ್ಲಿ ಹುಟ್ತಾರಲ್ವಾ, ನನ್ನ ಅಮ್ಮ ಅಂತ ಕರೀತಾರಲ್ವಾ, ಹೇಳಮ್ಮ. ಪುಣ್ಯ, ಅಮ್ಮನ ಕೈಯಲ್ಲಿ ಅಮ್ಮ ಅಂತ ಕರೆಸ್ಕೊಳ್ಬೇಕು ಅನ್ನೋ ಕೋರಿಕೆಯಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದು ಅರ್ಥ ಆಗತ್ತೆ. ನಮ್ಮನ್ನ ಪ್ರೀತಿಸೋಂಥವ್ರು ನಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಆಸೆ ಪಟ್ರೆ ಆ ಪರಮ ಶಿವನ ಹತ್ರ ಇದ್ರೂ ಕೂಡ ನಮ್ಮ ಹೊಟ್ಟೆಲಿ ಹುಟ್ತಾರೆ. ಅಮ್ಮ, ನಮ್ಮಮ್ಮನ ನೋಡ್ಬೇಕು ಅನ್ನಿಸ್ತಿದೆ ಅಮ್ಮ. ನಮ್ಮಮ್ಮ ನಾನು ಹುಟ್ಟಿದಂತ ಕ್ಷಣ ಎಷ್ಟು ಖುಷಿ ಪಟ್ಟಿದ್ರು, ನನಗೋಸ್ಕರ ಎಷ್ಟು ಕಾತರತೆಯಿಂದ ಇದ್ರು. ಒಂದ್ಸಲ ನೋಡ್ಬೇಕು ಅಂತಿದೆ ಬಾ. ಇದೊಂದ್ಸಲಕ್ಕೆ ನಮ್ಮಮ್ಮನ್ ತೋರ್ಸಮ್ಮ. ಪುಣ್ಯ, ಸ್ವಚ್ಛವಾಗಿರೋಂಥ ನಿಮ್ಮ ಪ್ರೀತಿನ ಗೋಮಾತೆ ಹಾಲಲ್ಲಿ ನೋಡು ಪುಣ್ಯ.
ಖುಷಿ ಆಗ್ತಿದೆ ಅಮ್ಮ. ನಮ್ಮಮ್ಮನ ಪ್ರೀತಿ ತೋರಿಸ್ದೆ, ಅಮ್ಮನ್ ತೋರಿಸ್ದೆ. ನನಗೆ ಹಾಲೆಲ್ಲ ಇಷ್ಟ ಆಗಲ್ಲ ಪುಣ್ಯ. ಇಷ್ಟೊಂದು ನಾಚಿಕೆನ ಇಷ್ಟು ದಿನ ಎಲ್ಲಿ ಬಚ್ಚಿಟ್ಟಿದ್ಯೆ? ನೀನು ಕಣ್ಗಳನ್ನ ಆ ದೇವರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಆ ಕಣ್ಗಳು ಈ ಹೃದಯನ ಹಾಗೆ ಚುಚ್ಚುತ್ತಾ ಇದ್ದಾವೆ. ಮನೆ ಬದಲಾಗ್ತಿದ್ದ ಹಾಗೆ ನೀವು ಕವಿ ಆಗ್ಬಿಟ್ಟಿದ್ದೀರಾ? ಕವಿ ಅಷ್ಟೇ ಅಲ್ಲ, ಮನ್ಮತ ಕವಿ. ನಂಗೆ ನೀನು ಇಷ್ಟೊಂದು ಹತ್ರ ಆದರೆ ನಂಗೆ ಉಸಿರಾಡೋಕ್ಕೆ ಆಗಲ್ಲ ಗೊತ್ತಾ. ಸ್ವಲ್ಪ ಆಕ್ಸಿಜನ್ ಕೊಡ್ತೀಯಾ? ಅದೇಗೆ? ಹೀಗೆ. ನಿನ್ನ ಹಾ ಹೇಳು. ಇದುವರೆಗೂ ನೀನ್ ಮಾಡಿದ್ ಸಾಕು. ಇವಾಗ ನಾನೇನ್ ಮಾಡ್ತೀನಿ ಅಂತ ನೋಡು.
ತಾಯಿ ಇಲ್ದೇ ಇರೋ ನನಗೆ ನೀನೇ ತಾಯಿ ಆದೆ, ತಂದೆಯಾಗಿ ಜೊತೆ ನಿಂತೆ. ಇಷ್ಟಪಟ್ಟವ್ರ ಜೊತೆ ಮದ್ವೆ ಆಗೋ ಹಾಗೆ ಮಾಡ್ದೆ. ಅದೇ ಥರ ನಮ್ ಯಜಮಾನ್ರು ಮನಸ್ಸು ನಾಗಮಣಿ ಮೇಲೆ ಹೋಗದೆ ಇರೋ ಹಾಗೆ ನೀನೇ ನೋಡ್ಕೊಳಮ್ಮ. ಪುಣ್ಯ ನನ್ನ ಬದುಕಲ್ಲಿ ಬರ್ತಾಳೋ ಇಲ್ವೋ ಅಂತ ಹೇಳಿ ಪ್ರತಿದಿನ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ನಿಮ್ಮ ದಯೆಯಿಂದ, ನಿಮ್ಮ ಆಶೀರ್ವಾದದಿಂದ ನಮ್ಮ ಮದುವೆ ನಡೀತು. ಪುಣ್ಯ ಆಸೆ ಪಡೋ ಥರ ಅವಳ ತಾಯಿನೇ ಅವಳಿಗೆ ಮಗುವಾಗಿ ಹುಟ್ಬರೋ ಥರ ಮಾಡು ತಾಯಿ. ಆ ಮಾಯಿಂದ ಭದ್ರಮನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ನಮ್ ಯಜಮಾನ್ರನ್ನ, ಮನೆಯವ್ರಿಗೆ ಯಾವ್ದೇ ಅಪಾಯ ಆಗದೆ ಇರೋ ಹಾಗೆ ಪರ್ಣಿಕಂಗೆ ಒಳ್ಳೆ ಸಂಬಂಧ ಸಿಗೋ ಹಾಗೆ ನೋಡ್ಕೊಳಮ್ಮ. ಎಷ್ಟೇ ಕಷ್ಟಗಳು ಬಂದ್ರು, ಕಣ್ಣೀರಿದ್ರು ಅದನ್ನ ಎದುರಿಸೋ ಶಕ್ತಿನ ನಮ್ಗೆಲ್ಲ ಕೊಡಮ್ಮ. ಅಮ್ಮ ಪುಣ್ಯ, ಅನಿರುದ್ಧ್, ನೀನು ಒಬ್ಬರಿಗೋಸ್ಕರ ಒಬ್ರು ಹುಟ್ಟಿದ್ದೀರಾ. ನೀನು ಆಸೆ ಪಟ್ಟ ಹಾಗೆ ಪರಮ ಭಕ್ತೆಯಾದ ಆ ಮಹಾತಾಯಿ ಮಹಾದೇವಿ ನಿನ್ನ ಹೊಟ್ಟೆಯಲ್ಲಿ ಹುಟ್ತಾ ಇದ್ದಾಳೆ. ಅಮ್ಮ ಅಮ್ಮ, ನೀನ್ ಹೇಳ್ತಿರೋದು ನಿಜನಾ? ನಮ್ಮಮ್ಮ ನನ್ನ ಹೊಟ್ಟೆಲ್ ಹುಟ್ತಾರ? ಒಂದ್ಸಲ ಹೇಳಮ್ಮ. ಯಾವ ತಾಯಿ ನಿನ್ನನ್ನ 9 ತಿಂಗಳು ಹೊತ್ತು ಜನ್ಮ ಕೊಟ್ಟಿದ್ದಾಳೋ ಆ ತಾಯಿಗೆ ಈಗ ನೀನು ಜನ್ಮ ಕೊಡ್ತಿದ್ಯಾ. ಸಾಕಮ್ಮ, ಸಾಕು. ಈ ಜನ್ಮಕ್ಕಿಷ್ಟು ಸಾಕು. ಅನಿರುದ್ಧ್, ಅನಿರುದ್ಧ್, ಚೌಡಮ್ಮ ತಾಯಿ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ತಕ್ಷಣ ಅಮ್ಮಂಗ್ ಹೇಳ್ಬೇಕು. ಫೋನ್ ಮಾಡ್ಕೊಡು. ಹಲೋ, 1 ನಿಮಿಷನಮ್ಮ. ಹಲೋ ಅಮ್ಮ. ಅಮ್ಮ ಪುಣ್ಯ, ಏನಾಯ್ತಮ್ಮ? ನೀವಿಬ್ರು ಹೊರಟ್ರಾ? ಅಮ್ಮ, ನಮ್ಮಮ್ಮ ನನ್ನ ಹೋಟೆಲ್ ಹುಟ್ತಾರಂತೆ. ಈ ವಿಷಯನ ಸ್ವತಃ ಚೌಡಮ್ಮ ತಾಯಿನೇ ಹೇಳಿದ್ದು. ನನಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಎಂತ ಒಳ್ಳೆ ಸುದ್ದಿ ಹೇಳ್ಬಿಟ್ಟೆ ಅಮ್ಮ. ಆ ತಾಯಿ ದಯೆ ಇದ್ರೆ ಒಳ್ಳೇದೇ ಆಗತ್ತೆ. ಖಂಡಿತವಾಗ್ಲೂ ನಿಮ್ಮಮ್ಮ ನಮ್ಮನೆ ಕಾಲಿಡ್ತಾರೆ. ಬೇಗ ಬಾ ಅಮ್ಮ. ನಿಮ್ಮಿಬ್ಬರನ್ನು ನೋಡಿ ತುಂಬಾ ದಿನ ಆಯ್ತು. ನಿಮ್ಮನ್ನ ನೋಡ್ಬೇಕು ಅನಿಸ್ತಾ ಇದೆ. ಸರಿ ಅಮ್ಮ, ಇವಾಗ್ಲೇ ಹೊರಡ್ತೀವಿ. ಇರಿ, ಅನಿರುದ್ಧ್ ಕೊಡ್ತೀನಿ. ಅಮ್ಮ, ಇನ್ 1 ಗಂಟೆಲಿ ಮುಂದೆ ಇರ್ತೀನಮ್ಮ, ಸರಿನಾ? ಸರಿ ಕಂದ, ಹುಷಾರು. ಬಾಯಮ್ಮ. ಯಾಕತ್ತೆ? ಯಾರಿಗೋಸ್ಕರ ಕಾಯ್ತಾ ನಿಂತಿದ್ದೀರಾ?
ಇನ್ಯಾರಿಗೋಸ್ಕರ? ಅನಿರುದ್ಧ್ ಪುಣ್ಯಗೋಸ್ಕರ. ಎಷ್ಟು ದಿನದಿಂದ ಕೇಳ್ತಿದ್ದೀನಿ, ಎಲ್ಲಿ ಕಳ್ಸಿದ್ದೀರಾ ಅವರಿಬ್ರನ್ನ ಅಂತ. ನೀವು ಹೇಳಲೇ ಇಲ್ಲ. ಇವಾಗಾದ್ರೂ ಹೇಳ್ತೀರಾ? ಅವರೇ ಬರ್ತಿದಾರಲ್ಲ, ಈಗ ಹೋಗಿದ ವಿಷಯ ಯಾಕಮ್ಮ? ಅಲ್ಲೋಡು, ಹೇಳ್ತಾ ಇದ್ದಾಗೆ ಬಂದ್ಬಿಟ್ರು. ಅಲ್ಲೇ ಇರಿ. ಒಂದ್ ನಿಮಿಷ, ಆರತಿ ತಗೊಂಡ್ ಬಂದ್ಬಿಡ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ನಿಮ್ಮ ನೋಡಿ ಹೊಟ್ಟೆ ಉರ್ಕೊಳ್ಳೋರ್ ಕಣ್ಣು ಯಾರ ಕಣ್ಣು ಬೀಳ್ದೇ ಇರ್ಲಿ. ಅಮ್ಮ ಪುಣ್ಯ, ಬಲ್ಗಲಿಟ್ಟು ಒಳಗ್ ಬಾ ಅಮ್ಮ. ಹೋಗಿ ದೇವ್ರ ದೀಪ ಹಚ್ಚು. ಮಕ್ಕಳು ಮರಿಗಳ ಜೊತೆ 100 ವರ್ಷ ಸುಖವಾಗಿರಿಪ್ಪ. ಅವ್ರ ಆಯುಸ್ ಎಷ್ಟೇ ಇದ್ರು ಅಮಾವಾಸ್ಯೆವರೆಗೂನೆ. ಅದಾದ್ಮೇಲೆ ಮಿಕ್ಕಿರೋರ್ನ ಸಾಯಿಸಿ ಅನಿರುದ್ಧನ ನಿಮ್ಮಿಂದ ದೂರ ಮಾಡ್ತೀನಿ. ಅಮ್ಮ ಪುಣ್ಯ, ನಾನು ಹೋಗಿ ಟಿಫನಿಗೆ ವ್ಯವಸ್ಥೆ ಮಾಡ್ತೀನಿ. ಸರಿ ಅಮ್ಮ. ಅನಿರುದ್ಧ್, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ತಿನ್ನೋಣ. ಸರಿ ಪುಣ್ಯ. ನಮ್ಮಿಬ್ರು ಶೋಭನ ಆಗ್ಬಾರ್ದು ಅಂತ ಎಷ್ಟು ಕುತಂತ್ರಗಳು ಮಾಡಿದ್ರಿ. ಶುರೂಲಿ ನೀವ್ ಗೆಲ್ತೀರಾ ಅಂತಾನೆ ಅನ್ಕೋತೀರಾ, ಆದ್ರೆ ಕಡೆಲ್ ಗೆಲ್ಲೋದು ಒಳ್ಳೆತನಾನೆ. ಅದು ಅಲ್ದೆ ನಮ್ಮಿಬ್ರು ಶೋಭನ ಕೂಡ ಆಗೋಯ್ತು. ಇಷ್ಟರಲ್ಲೇ ನಮ್ಮಮ್ಮ ಮಹಾದೇವಿ ನನ್ನ ಹೊಟ್ಟೆಲ್ ಹುಡ್ತಾರಂತೆ. ಅಲಂಕಾರಕ್ಕೆ ಹಬ್ಬ ಆಗಲ್ಲ. ಆ ವಿಷಯ ನಿನಗೆ ಗೊತ್ತಿದೆ ಅಲ್ವಾ ಪುಣ್ಯ? ಹಾಗೆ ಶೋಭನ ಆದ ಮಾತ್ರಕ್ಕೆ ಮಕ್ಕಳಾಗತ್ತೆ ಅಂತ ಕನ್ಸ್ ಕಾಣ್ಬೇಡ. 9 ತಿಂಗಳು ಆ ಮಗುಗೇನು ಆಗ್ದಿರೋ ಥರ ನೋಡ್ಕೋಬಹುದು, ಆದ್ರೆ ಈ ಭೂಮಿ ಮೇಲೆ ಬರಲ್ಲ. ಆ ವಿಷಯ ನೆನ್ಪಿಟ್ಕೋ. ನೀನ್ ಭಯ ಪಡ್ಸಿದ್ರೆ ಭಯ ಪಡೋರು ಯಾರು ಇಲ್ಲ ಇಲ್ಲಿ. ಪರ್ಣಿಕಾ, ಈಗಾದ್ರೂ ಈ ಕೆಟ್ಟ ಸ್ನೇಹನ ಬಿಟ್ರೆ ಒಳ್ಳೇದಾಗತ್ತೆ. ಇಷ್ಟರಲ್ಲೇ ಯಜಮಾನ್ರ ಕೈಯಾರೆ ನಿನ್ ಮದ್ವೆನ ಮಾಡಿಸ್ತೀವಿ. ಏಯ್, ನನಗ್ ಮದ್ವೆ ಮಾಡೋದಕ್ಕೆ ನೀನ್ ಯಾರೇ? ನಾನು ಈ ಮನೆ ಸೊಸೆ, ಭದ್ರಮ್ಮನ್ ದೊಡ್ಡ ಮಗಳು. ಹುಚ್ಚು ಹುಚ್ಚು ನಾಟಕಗಳಾಡದೆ ಇದ್ರೆ ಒಳ್ಳೇದು. ಏನೇ ನಾಟಕ ಆಡದ್ಯೆ? ಅನಿರುದ್ಧ್ ನಿನಗೆ ಮೋಸ ಮಾಡ್ದ ಅಂತ, ನ್ಯಾಯ ಕೊಡ್ಸಿ ಅಂತ ರೂಪ ಬದಲಾಯಿಸ್ಕೊಂಡು ಎಲ್ರ ಮುಂದೆ ಹುಚ್ಚಿ ತರ ನಾಟಕ ಆಡ್ದ್ಯಲ್ಲೇ. ಇನ್ಮೇಲೆ ನಾನು ಆಡೋ ಆಟಕ್ಕೆ ನಾನು ಹಾಕೋ ವೇಷನ ನಿನ್ನಿಂದ ಸಹಿಸಕ್ಕಾಗಲ್ಲ. ದಿನಗಳ ಲೆಕ್ಕ ಇಟ್ಕೋ ನಿನ್ ಲೋಕಕ್ಕೆ ವಾಪಸ್ ಹೋಗಕ್ಕೆ.